ಇತ್ತ ಸಿಎಂ ಕುರ್ಚಿ ವಿಚಾರಕ್ಕೆ ಬಿಜೆಪಿ ಲೇವಡಿಗೆ ಸತೀಶ್ ಕಿಡಿಕಾರಿದ್ದಾರೆ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೇವಡಿ ಮಾಡ್ತಾನೆ ಇದೆ. ಸತೀಶ್ ಗರಂ ಆಗಿದ್ದಾರೆ. ಇನ್ನು 3 ತಿಂಗಳು ಬಿಜೆಪಿಯವರು ಹೀಗೆ ಹೇಳ್ತಿರ್ತಾರೆ. ಅವರ ಹೇಳಿಕೆಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧಗಳಿಲ್ಲ. ಈಗಾಗಲೇ ಅಹಿಂದ ಭಾಗವಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಅವಕಾಶ ಸಿಕ್ಕಾಗ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೇವಡಿ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಇನ್ನು 3 ತಿಂಗಳ ಕಾಲ ಬಿಜೆಪಿಯವರು ಹೀಗೆ ಹೇಳ್ತಿರ್ತಾರೆ. ಅವ್ರ ಹೇಳಿಕೆಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಗರಂ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನ ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು CM ಇದ್ದಾರೆ, DCM ಇದ್ದಾರೆ, ನಾವಿದ್ದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಾರಥ್ಯವನ್ನ ಮುಂದಿನ ದಿನಗಳಲ್ಲಿ ತಮ್ಮ ಹೆಗ್ಲಿಗೆ ಏರ್ಬೇಕು, ತಾವು ತೆಗೆಗೆ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಸರ್ ಪಕ್ಷ. ನೋಡೋಣ, ಅದ್ರ ಬಂದಾಗ ನೋಡೋಣ. ಈಗಾಗಲೇ ಅದ್ರ ಪಾರ್ಟಾಗಿ ಕೆಲಸ ಮಾಡ್ತಾ ಇದ್ವಿ, ಅದ್ರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಹೊಸದೇನಲ್ಲ. ಅವಕಾಶ ಸಿಕ್ಕಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅಹಿಂದ ಸಾರಥ್ಯವನ್ನ ಮುಂದಿನ ದಿನಗಳಲ್ಲಿ ತಮ್ಮ ಹೆಗ್ಲಿಗೆ ಏರ್ಬೇಕು, ತಾವು ತೆಗೆಗೆ ತೆಗೆದುಕೊಳ್ಬೇಕು ಅನ್ನೋ ಚರ್ಚೆ ಸರ್ ಪಕ್ಷ. ನೋಡೋಣ, ಅದ್ರ ಬಂದಾಗ ನೋಡೋಣ. ಈಗಾಗಲೇ ಅದ್ರ ಪಾರ್ಟಾಗಿ ಕೆಲಸ ಮಾಡ್ತಾ ಇದ್ವಿ, ಅದ್ರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಹೊಸದೇನಲ್ಲ. ಅವಕಾಶ ಸಿಕ್ಕಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅಹಿಂದ ಸಾರಥ್ಯವನ್ನ